Hello everyone, myself Sandhya NR, lecturer, Department of Mathematics, IDSG Government College, ಚಿಕ್ಕಮಗಳೂರು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಥೇರಮ್ಸ್ ಆನ್ ಮೋನೋಟಾನಿಕ್ ಸೀಕ್ವೆನ್ಸ್ ನೋಡಿದ್ವಿ. ಸೊ ಇವತ್ತು ನಾವು ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ನ ಡಿಸ್ಕಸ್ ಮಾಡೋಣ. ಸೊ ನೇಚರ್ ಆಫ್ ದಿ ಸೀಕ್ವೆನ್ಸ್ ಅಂದರೆ ಸೀಕ್ವೆನ್ಸ್ನ ಬಿಹೇವಿಯರ್ನ ಫೈಂಡ್ ಔಟ್ ಮಾಡಬೇಕು. ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ದಿ ಬಿಹೇವಿಯರ್ ಆಫ್ ದಿ ಸೀಕ್ವೆನ್ಸ್. ಅಂದರೆ ಬಿಹೇವಿಯರ್ ಆಫ್ ದಿ ಸೀಕ್ವೆನ್ಸ್ ಅಂದರೆ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಏನು ಬಿಹೇವಿಯರ್ ಆಫ್ ದಿ ಸೀಕ್ವೆನ್ಸ್ ಅಂದರೆ ಸೀಕ್ವೆನ್ಸ್ ಮೇ ಬಿ ಕನ್ವರ್ಜೆಂಟ್, ಡೈವರ್ಜೆಂಟ್ ಆರ್ ಆಸಿಲೇಟರಿ ಆಗಿರುತ್ತೆ ಬೇಸ್ಡ್ ಆನ್ ಇಟ್ಸ್ ಲಿಮಿಟ್ ಪಾಯಿಂಟ್. ಓಕೆ, ಸೊ ಇಲ್ಲಿ ನಾವು ಸೀಕ್ವೆನ್ಸ್ ಯಾವ ಸೀಕ್ವೆನ್ಸ್ ಕೊಟ್ಟಿರ್ತಾರೆ ಅದ್ರ ಬಿಹೇವಿಯರ್ನ ಫೈಂಡ್ ಔಟ್ ಮಾಡೋದೇ ನೇಚರ್ ಆಫ್ ದಿ ಸೀಕ್ವೆನ್ಸ್. ಸೊ ಫಸ್ಟ್ ಸೀಕ್ವೆನ್ಸ್ ನೋಡೋಣ. Discuss the nature of the sequence 1 plus 1 by n whole to the power n. Before going to the proof, let's consider the given sequence. Given sequence is 1 plus 1 by n whole to the power n. By giving value to n, we get n ಗೆ ವ್ಯಾಲ್ಯೂಸ್ ಕೊಡ್ತಾ ಹೋದಂಗೆ n ಗೆ 1 ಕೊಟ್ಟರೆ ಫಸ್ಟ್ ವ್ಯಾಲ್ಯೂ 2, n ಗೆ 2 ಕೊಟ್ಟರೆ ಸೆಕೆಂಡ್ ವ್ಯಾಲ್ಯೂ ಇಸ್ 3/2 ಹೋಲ್ ಸ್ಕ್ವೇರ್ ಬರುತ್ತೆ 9/4. ಥರ್ಡ್ ಟರ್ಮ್ ಈಸ್ 4/3 ಹೋಲ್ ಕ್ಯೂಬ್ ಬರುತ್ತೆ 64/27. ಸೊ ಆನ್. ಸೊ 4 1s 4 2s ಅಗೇನ್ 4 2s. ಸೊ ಕ್ಯಾನ್ಸಲ್ ಔಟ್ ಮಾಡಿದ್ರೆ 2.3 ಬರ್ತಾ ಹೋಗುತ್ತೆ. ಇಲ್ಲಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಏನಾಯಿತು, ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಫಸ್ಟು ಟರ್ಮ್ 2 ಇದೆ, ಸೆಕೆಂಡು ಟರ್ಮ್ 2.2 ಇದೆ, ಥರ್ಡ್ ಟರ್ಮ್ 2.3 ಇದೆ ಅಂದರೆ ಸೊ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಏನಾಯಿತು, ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಆ್ಯಂಡ್ ವಿ ನೋ ದಟ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದ್ದರೆ ಆ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ, ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಬೈ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಟರ್ಮ್ ಗೀವನ್ ಸೀಕ್ವೆನ್ಸ್ನ ಏನಂತ ಗೊತ್ತಾಯ್ತು ನಮಗೆ, ಗೀವನ್ ಸೀಕ್ವೆನ್ಸ್ ಇಸ್ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಗೊತ್ತಾಯಿತು. ಆ್ಯಂಡ್ ವಿ ನೋ ದಟ್ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸಲ್ಲಿ ಫಸ್ಟ್ ಟರ್ಮ್ ಏನಾಗಿರುತ್ತೆ, ಲೋಯರ್ ಬೌಂಡ್ ಆಫ್ ದಟ್ ಸೀಕ್ವೆನ್ಸ್ ಆಗಿರುತ್ತೆ ಅಲ್ವಾ. ಸೊ ಹಿಯರ್ 2 ಇಸ್ ದಿ ಲೋಯರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್. ಇಲ್ಲಿ ಏನು ಗೊತ್ತಾಯ್ತು ನಮಗೆ, ಸೀಕ್ವೆನ್ಸ್ ಈಸ್ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಲೋಯರ್ ಬೌಂಡ್ ಎಕ್ಸಿಸ್ಟ್ ಆಗ್ತಾ ಇದೆ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಮೋನೋಟಾನಿಕ್ ಸೀಕ್ವೆನ್ಸ್ ಮೇಲೆ ಥೇರಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಥೇರಮ್ ಏನು ಹೇಳುತ್ತೆ, ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಎಬೋವ್ ಈಸ್ ಕನ್ವರ್ಜೆಂಟ್ ಅಂತ. ಇಲ್ಲಿ ನನಗೆ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇದೆ, ನನಗೆ ಅದೇ ಥರ ಅಪ್ಪರ್ ಬೌಂಡ್ ನನಗೆ ಸಿಕ್ಕಿದ್ರೆ ಆ ಸೀಕ್ವೆನ್ಸ್ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಓಕೆ, ಸೊ ಗಿವನ್ ಸೀಕ್ವೆನ್ಸ್ ಏನಾಗ್ತಿದೆ, ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ನಮಗೆ ಗೊತ್ತಾಯಿತು. ಓಕೆ, ನಾವು ಕನ್ಸಿಡರ್ ದಿ ಗಿವನ್ ಸೀಕ್ವೆನ್ಸ್. ವಿ ಶಲ್ ಶೋ ದಟ್ ದಿಸ್ ಸೀಕ್ವೆನ್ಸ್ is a monotonic increasing and tends to a limit denoted by L such that 2 less than L less than 3. ಇಲ್ಲಿ ನಾವು ಈ ಸೀಕ್ವೆನ್ಸು ಮೋನೋಟಾನಿಕಲಿ ಇನ್ಕ್ರೀಸ್ ಆಗ್ತಾ ಇದೆ, ಹಾಗೆ ಇದಕ್ಕೆ ಅಪ್ಪರ್ ಆ್ಯಂಡ್ ಲೋಯರ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ. 2 is the lower limit, 3 is the upper limit ಅಂತ ನಾವಿಲ್ಲಿ ಶೋ ಮಾಡಬೇಕು. ಓಕೆ, ಸೊ ನಾವು ಟು ಪ್ರೂವ್ ಯಾವುದೇ ಸೀಕ್ವೆನ್ಸ್ನ ನಾವು ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂದರೆ ವಿ ಆಲ್ರೆಡಿ ನೋ ದಟ್ ಒಂದು ಕಂಡೀಷನ್ನ ಕನ್ಸಿಡರ್ ಮಾಡ್ತೀವಿ. ಏನದು, xn+1 ಮೈನಸ್ xn ಗ್ರೇಟರ್ ದೆನ್ 0 ಬಂದರೆ ಮೋನೋಟಾನಿಕಲಿ ಇನ್ಕ್ರೀಸಿಂಗ್, ಲೆಸ್ ದೆನ್ 0 ಬಂದರೆ ಮೋನೋಟಾನಿಕಲಿ ಡಿಕ್ರೀಸಿಂಗ್ ಅಲ್ವಾ. ಇಲ್ಲಿ ಆಲ್ರೆಡಿ xn ಕೊಟ್ಟಿದ್ದಾರೆ, ಅದಕ್ಕೆ ನಾವು xn+1 ಟರ್ಮನ್ನು ಕನ್ಸಿಡರ್ ಮಾಡಬೇಕು. ಓಕೆ, ನಾವು ಕನ್ಸಿಡರ್ nth ಟರ್ಮ್ xn. ಅದೇ nth ಟರ್ಮಿಗೆ ನಾನು ಫ್ಲವರ್ ಬ್ರಾಕೆಟ್ ಹಾಕಿದ್ರೆ ಸೀಕ್ವೆನ್ಸ್ ಆಗುತ್ತೆ, ವಿತೌಟ್ ಫ್ಲವರ್ ಬ್ರಾಕೆಟ್ ಬರೆದ್ರೆ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಆಗುತ್ತೆ. nth ಟರ್ಮ್ನ ಕನ್ಸಿಡರ್ ಮಾಡಿದೆ. nth ಟರ್ಮು ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಸೊ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಇರೋದ್ರಿಂದ ವಿ ಆರ್ ಕನ್ಸಿಡರಿಂಗ್ ದಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ 1 + x ಹೋಲ್ ಟು ದಿ ಪವರ್ n. ಸೊ ಅದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನನ್ನು ಕನ್ಸಿಡರ್ ಮಾಡಿದ್ರೆ 1 + x ಹೋಲ್ ಟು ದಿ ಪವರ್ n ಈಕ್ವಲ್ ಟು 1 + nx/1 ಫ್ಯಾಕ್ಟೋರಿಯಲ್ ಪ್ಲಸ್ n × n - 1 × x²/2 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್ ವ್ಯಾಲ್ಯೂಸ್ ಇದೆ. ಸೊ ಇಲ್ಲಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನಲ್ಲಿ ಏನು x ಇದೆ ಆ ಜಾಗದಲ್ಲಿ ಇಲ್ಲಿ nth ಟರ್ಮಲ್ಲಿ ಏನಿದೆ 1/n ಇದೆ ಅಲ್ವಾ. ಸೊ ಇಲ್ಲಿ x ಏನಿದೆ ಆ ಜಾಗದಲ್ಲಿ 1/n ಇದೆ. ಸೊ ಈ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ನಲ್ಲಿ ನಾವೇನು ಮಾಡ್ತೀವಿ, ಎಕ್ಸನ್ನೆಲ್ಲ 1/n ಇಂದ ರಿಪ್ಲೇಸ್ ಮಾಡಿ nth ಟರ್ಮ್ ಏನಿದೆ ಆ ಟರ್ಮ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. okay, by using the binomial expansion. So now
ಎಕ್ಸ್ನ 1/n ರಿಪ್ಲೇಸ್ ಮಾಡಿ. ಸೊ ಏನು ಬರುತ್ತೆ 1 ಪ್ಲಸ್ n/1 ಫ್ಯಾಕ್ಟೋರಿಯಲ್ ಎಕ್ಸ್ 1/n ರಿಪ್ಲೇಸ್ ಆಯಿತು. ಸೊ ಅದೇ ಥರ n ಇಂಟು n-1/2 ಫ್ಯಾಕ್ಟೋರಿಯಲ್ ಎಕ್ಸ್ ಸ್ಕ್ವೇರ್ 1/n² ಅಪ್ ಟು ಸೊ ಆನ್ nth ಟರ್ಮಲ್ಲಿ ಸೊ ಏನಾಗುತ್ತೆ 1/n ಟು ದಿ ಪವರ್ n ಬರುತ್ತೆ. ಸೊ ದಟ್ ಈಸ್ 1/n ಟು ದಿ ಪವರ್ n. ಸೊ ದಿಸ್ ಈಸ್ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಓಕೆ, ಸೊ ಎಗೇನ್ ಇಲ್ಲೇನು ಮಾಡ್ತೀವಿ, ಎಲ್ಲ ಟರ್ಮಲ್ಲೂ n ಕಾಮನ್ ಇದೆ. ಇಲ್ಲಿ ನೋಡ್ತಾ ಹೋದರೆ ಎಲ್ಲ ಟರ್ಮಲ್ಲಿ ನ್ಯೂಮರೇಟರಲ್ಲಿ n ಕಾಮನ್ ತೊಗೋಬೋದು. ಸೊ ಎಲ್ಲ ಟರ್ಮ್ಸಲ್ಲೂ n ಕಾಮನ್ ತೊಗೊತೀವಿ. ಕಾಮನ್ ತಗೊಂಡ್ರೆ ಇಲ್ಲಿ ಆಲ್ರೆಡಿ n ಇಲ್ಲಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಹೊರಗೆ ಒಂದು n ಇದೆ ಆಲ್ರೆಡಿ. ಸೊ ಮತ್ತೆ ಕಾಮನ್ ತಗೊಂಡ್ರೆ n² ಆಯಿತು. ಸೊ ನೆಕ್ಸ್ಟು 1 - 1/n. ಅದೇ ಥರ ಎಲ್ಲ ಟರ್ಮ್ಸಲ್ಲೂ ಕಾಮನ್ ತೊಗೊತಾ ಹೋದರೆ ಲಾಸ್ಟ್ nth ಟರ್ಮಲ್ಲಿ ಏನಾಗುತ್ತೆ, ಇಲ್ಲಿ n ಟರ್ಮ್ಸ್ ಇದೆ. ಎಲ್ಲ ಟರ್ಮ್ಸಿಂದನೂ n ನಾವು ಕಾಮನ್ ತೊಗೊಂಡ್ರೆ n ಇಂಟು n ಟೈಮ್ಸ್ ತೊಗೊತಿದ್ದೀವಿ. n ಟೈಮ್ಸ್ ಅಂದರೆ n ಟೈಮ್ಸ್ ತೊಗೊತಿದ್ದೀನಿ ಅಂದರೆ n⁻n ಆಯಿತು. ಸೊ n ಎಲ್ಲ ಕಾಮನ್ ಹೋಗ್ತಿರೋದ್ರಿಂದ ಟರ್ಮ್ಸ್ ಏನಾಗ್ತಾ ಬಂತು 1 - 1/n, 1 - 2/n, ಸೊ ಆನ್. ಈ 1 ಇದೆಯಲ್ವಾ, 1ಇಂದ ನಾನು n ಕಾಮನ್ ತೊಗೊಂಡ್ರೆ 1/n ಆಗಬೇಕು ಅಲ್ವಾ. ಸೊ ಅದನ್ನು ನಾವು 1 - n-1/n ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ವಿಚ್ ಈಕ್ವಲ್ ಟು ಇದನ್ನು ಸಾಲ್ವ್ ಮಾಡಿದ್ರೆ n - n ಪ್ಲಸ್ 1/n -n ಪ್ಲಸ್ n ಗೆಟ್ ಕ್ಯಾನ್ಸಲ್ 1/n ಉಳಿಯುತ್ತೆ. ಸೊ ಈ ನಮಗೆ ನೆಕ್ಸ್ಟು ಕ್ಯಾಲ್ಕುಲೇಷನ್ಗೆ ಸೊ ನನಗೆ ಈ ಥರ ಟರ್ಮ್ಸೇ ಬೇಕು. ಅದಕ್ಕೆ ಏನು ಮಾಡ್ತಿದ್ದೀನಿ 1/n 1 - n-1/n ಫಾರ್ಮಲ್ಲಿ ಬರ್ಕೊತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಟರ್ಮ್ಸಲ್ಲೂ n ಕಾಮನ್ ತೊಗೊಂಡಿದ್ದೀವಿ. ಸೊ ಕಾಮನ್ ತಗೊಂಡ ಮೇಲೆ n ಕ್ಯಾನ್ಸಲ್ ಮಾಡ್ತಾ ಹೋಗ್ತೀವಿ. ಕಾಮನ್ ಟರ್ಮ್ಸ್ ಏನಿದೆ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಉಳಿದಿರೋ ಟರ್ಮ್ ಬರುತ್ತೆ. ದಟ್ ಈಸ್ ದಿ ಫೈನಲ್ ಟರ್ಮ್ xn ಈಕ್ವಲ್ ಟು 1 + 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1 - 1/n/2 ಫ್ಯಾಕ್ಟೋರಿಯಲ್ ಪ್ಲಸ್ ಸೊ ಆನ್ ಪ್ಲಸ್ 1 - 1/n ಇಂಟು 1 - 2/n ಸೊ ಆನ್ 1 - n-1/n/n ಫ್ಯಾಕ್ಟೋರಿಯಲ್. ಓಕೆ, ಸೊ ಇಲ್ಲಿ ನನಗೆ xn ಟರ್ಮ್ ಸಿಕ್ತು, ಅಂದರೆ nth ಟರ್ಮ್ ಸಿಕ್ತು xn. ದಿಸ್ ಈಸ್ xn. ಓಕೆ, ಸೊ ನಮಗೆ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ಶೋ ಮಾಡೋದಕ್ಕೆ ಇನ್ನೊಂದು ಟರ್ಮ್ ಬೇಕು. ಯಾವುದದು xn+1. ಸೊ ಟು ಫೈಂಡ್ xn+1 ಏನು nth ಟರ್ಮಲ್ಲಿ n ಇದೆಯೋ ಅದನ್ನು ನಾವು n+1 ರಿಪ್ಲೇಸ್ ಮಾಡಿದ್ರೆ ನಮಗೆ xn+1th ಟರ್ಮ್ ಸಿಗುತ್ತೆ. ಸೊ ನಾವು ಚೇಂಜಿಂಗ್ n to n+1 ವಿ ಗೆಟ್ n+1th ಟರ್ಮ್. ಓಕೆ, ಸೊ n+1th ಟರ್ಮ್ ಸಿಗುತ್ತೆ. ಸೊ ಈ xn ಟರ್ಮಲ್ಲಿ n ಎಲ್ಲೆಲ್ಲಿದೆ ಅಲ್ಲೆಲ್ಲ n+1 ರಿಪ್ಲೇಸ್ ಮಾಡಬೇಕು. ಸೊ ಇಲ್ಲಿ n+1 ರಿಪ್ಲೇಸ್ ಮಾಡಿದ್ರೆ ನನಗೆ xn+1 ಬಂತು. ಸೊ ದಟ್ ಈಸ್ ಈಕ್ವಲ್ ಟು 1 + 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1 - 1/n+1/2 ಫ್ಯಾಕ್ಟೋರಿಯಲ್ ಪ್ಲಸ್ ಸೊ ಆನ್ ಪ್ಲಸ್ 1 - 1/n+1 ಮೈನಸ್ 1 - 2/n+1 ಸೊ ಆನ್ 1 - n+1 minus 1/n+1 whole divide by n+1 factorial. ಇಲ್ಲಿ +1 -1 ಗೆಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಟರ್ಮ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಏನು xn+1 ಈಕ್ವಲ್ ಟು 1 + 1 ಪ್ಲಸ್ ಸೊ ಆನ್ ಪ್ಲಸ್ 1 - 1/n+1 ಸೊ ಆನ್ 1 - n/n+1/n+1 ಫ್ಯಾಕ್ಟೋರಿಯಲ್. ಓಕೆ, ಸೊ ದಿಸ್ ಈಸ್ ವಾಟ್ xn+1th ಟರ್ಮ್. ದಿಸ್ ಈಸ್ xnth ಟರ್ಮ್. ನಾವಿವಾಗ ಏನು ಪ್ರೂವ್ ಮಾಡಬೇಕು, ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಶೋ ಮಾಡೋದಕ್ಕೆ xn+1 ಟರ್ಮ್ ಅಲ್ಲಿ ಇರೋ ಟರ್ಮು xn ಅಲ್ಲಿರೋ ಟರ್ಮ್ಗಿಂತ ಗ್ರೇಟರ್ 1 ಅಂತ ಪ್ರೂವ್ ಮಾಡಬೇಕಂದ್ರೆ xn+1 ಈಸ್ ಗ್ರೇಟರ್ ದೆನ್ xn ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನಾವಿವಾಗ ಇಲ್ಲಿ ನಾನು ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. xn ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ನನಗೆ ಈಚ್ ಟರ್ಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ ಅಂತ ಆದರೆ ದಟ್ ಈಸ್ ದಿ ಡೆಫಿನೇಷನ್ ಆಫ್ ದಿ ಮೊನೋಟಾನಿಕಲ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ವಾ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ ಈಚ್ ಟರ್ಮ್ ಇಲ್ಲೇನಿದೆ ಈ ಟರ್ಮ್ ರೆಸ್ಪೆಕ್ಟಿವ್ ಟರ್ಮ್ಸು xn+1 ಅಲ್ಲಿರೋ ಟರ್ಮ್ಸು ಗ್ರೇಟರ್ ದೆನ್ xn ಅಂತ ಪ್ರೂವ್ ಮಾಡಿದ್ರೆ ಇಟ್ ಶೋಸ್ xn+1 ಜನರಲಿ ಶೋ ಮಾಡುತ್ತಲ್ವಾ, ಆಲ್ xn+1 ಈಸ್ ಗ್ರೇಟರ್ ದೆನ್ xn. ಸೊ ವಿ ಕನ್ಸಿಡರ್
we know that n plus 1 is always greater than n, right? N plus 1 is always greater than n. So if we put 1 in n, then 2 is greater than 1, right? ಸೊ ನನಗೆ ಇಲ್ಲಿರೋ ಟರ್ಮ್ಸು ಏನು ಎಕ್ಸ್ ಎನ್ ಪ್ಲಸ್ ಒನ್ನಲ್ಲಿರೋ ಟರ್ಮ್ಸು ರೆಸ್ಪೆಕ್ಟಿವ್ ಟರ್ಮ್ಸ್ನ ರಿಲೇಷನನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅಂದರೆ ನನಗೆ ಈ ಟರ್ಮ್ಸು ಗ್ರೇಟರ್ ದೆನ್ ಎಕ್ಸ್ ಎನ್ ಪ್ಲಸ್ ಒನ್ನಲ್ಲಿರೋ ಟರ್ಮ್ಸು ಗ್ರೇಟರ್ ದೆನ್ ಎಕ್ಸ್ ಎನ್ ಇದೆ ಅಂತ ಶೋ ಮಾಡಬೇಕು. ಸೊ ವಿ ನೋ ದಟ್ ಎನ್ ಪ್ಲಸ್ ಒನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಎನ್. ನನಗೆ ಈ ಫಾರ್ಮಲ್ಲಿ ಬೇಕು ಟರ್ಮ್. ಯಾವ ಫಾರ್ಮಲ್ಲಿ? 1 ಮೈನಸ್ 1 ಬೈ ಎನ್ ಪ್ಲಸ್ 1, ಸಿಮಿಲರ್ಲಿ 1 ಮೈನಸ್ 1 ಬೈ ಎನ್. ಅದಕ್ಕೆ ಏನು ಮಾಡ್ಕೊತೀನಿ, ಅದರ ರೆಸಿಪ್ರೋಕಲ್ ತೊಗೊತೀನಿ. ಸೊ ರೆಸಿಪ್ರೋಕಲ್ ತೊಗೊಂಡ್ರೆ ಗ್ರೇಟರ್ ದೆನ್ ಇನ್ಇಕ್ವಾಲಿಟಿ ಏನಾಯಿತು? ಲೆಸ್ ದೆನ್ ಆಯಿತು. 1 ಬೈ ಎನ್ ಪ್ಲಸ್ 1 ಲೆಸ್ ದೆನ್ 1 ಬೈ ಎನ್ ಆಯಿತು. ಎಗೇನ್ ನನಗಿಲ್ಲಿ ಮೈನಸ್ 1 ಬೈ ಎನ್ ಮೈನಸ್ 1 ಬೈ ಎನ್ ಪ್ಲಸ್ 1 ಬೇಕು. ಬೋತ್ ಸೈಡ್ ಮೈನಸಿಂದ ಮಲ್ಟಿಪ್ಲೈ ಮಾಡಿಕೊಂಡೆ. ಎಗೇನ್ ಲೆಸ್ ದೆನ್ ಇನ್ಇಕ್ವಾಲಿಟಿ ಏನಾಯಿತು? ಗ್ರೇಟರ್ ದೆನ್ ಆಯಿತು. ಮೈನಸ್ 1 ಬೈ ಎನ್ ಪ್ಲಸ್ 1 ಗ್ರೇಟರ್ ದೆನ್ ಮೈನಸ್ 1 ಬೈ ಎನ್. ಆ್ಯಂಡ್ ಟರ್ಮ್ ಈಸ್ 1 ಮೈನಸ್ 1 ಬೈ ಎನ್ ಪ್ಲಸ್ 1 ಬೇಕಲ್ವಾ? ಸೊ ಬೋತ್ ಸೈಡ್ ನಾವೇನು ಮಾಡ್ತಿದ್ದೀವಿ? 1ಅನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ದಟ್ ಇಂಪ್ಲೈಸ್ 1 ಮೈನಸ್ 1 ಬೈ ಎನ್ ಪ್ಲಸ್ 1 ಗ್ರೇಟರ್ ದ್ಯಾನ್ 1 ಮೈನಸ್ 1 ಬೈ ಎನ್. ಸೊ ಇದು ಜಸ್ಟ್ ಒನ್ ಟರ್ಮಿಗೆ ಇಲ್ಲಿ 1 ಮೈನಸ್ 1 ಬೈ ಎನ್ ಪ್ಲಸ್ 1 1 ಮೈನಸ್ 1 ಬೈ ಎನ್ ಕಂಪೇರ್ ಮಾಡಿದ್ರೆ, ಸೊ ದಿಸ್ ಟರ್ಮ್ ಈಸ್ ಗ್ರೇಟರ್ ದೆನ್ ದಿಸ್ ಒನ್ ಅಲ್ವಾ? ಅಂದರೆ ಥರ್ಡ್ ಟರ್ಮ್ ಆಫ್ ಎಕ್ಸ್ ಎನ್ ಪ್ಲಸ್ 1 ಗ್ರೇಟರ್ ದ್ಯಾನ್ ದಿ ಥರ್ಡ್ ಟರ್ಮ್ ಆಫ್ ಎಕ್ಸ್ ಎನ್. ಸೊ ಇದೇ ಥರ ಎಲ್ಲ ಟರ್ಮಿಗೂ ನಾವು ಚೆಕ್ಔಟ್ ಮಾಡಿದ್ರೆ ಎಲ್ಲದು ಏನು ಸೇಮ್ ರಿಲೇಷನ್ನೇ ಬರುತ್ತೆ. ಸೊ ಇನ್ ಜನರಲ್ 1 ಮೈನಸ್ 1 ಬೈ ಕೆ ಪ್ಲಸ್ 1 ಈಸ್ ಗ್ರೇಟರ್ ದೆನ್ 1 ಮೈನಸ್ ಕೆ. ಕೆ ಈಸ್ ವೇರೀಸ್ ಫ್ರಮ್ 1 to 3 so on ಅಪ್ ಟು n ಮೈನಸ್ 1. ಕೆಗೆ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋದಂಗೆ ಈಚ್ ಟರ್ಮ್ ಬರುತ್ತೆ, ಸೇಮ್ ರಿಲೇಷನ್ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಸೊ ಎಕ್ಸ್ ಎನ್ ಪ್ಲಸ್ ಒನ್ನಲ್ಲಿ ಇರೋ ಟರ್ಮ್ಸು ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಅಂತ. ಸೊ ದಿಸ್ ಫಾಲೋಸ್ ದಟ್ ಈಚ್ ಟರ್ಮ್ ಆಫ್ಟರ್ ದಿ ಸೆಕೆಂಡ್ ಟರ್ಮ್ ಆಫ್ ಎಕ್ಸ್ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ದಿ ಕರಸ್ಪಾಂಡಿಂಗ್ ಟರ್ಮ್ ಆಫ್ ಎಕ್ಸ್ ಎನ್. ಓಕೆ, ಆಫ್ಟರ್ ಸೆಕೆಂಡ್ ಟರ್ಮ್ ಈಚ್ ಟರ್ಮ್ ಆಫ್ ಎಕ್ಸ್ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಕರಸ್ಪಾಂಡಿಂಗ್ ಟರ್ಮ್ಸ್ ಆಫ್ ಎಕ್ಸ್ ಎನ್. ಏನಾಯಿತು? ದೇರ್ ಫೋರ್ ಎಕ್ಸ್ ಎನ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಆಯಿತು ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. This is the definition of monotonically increasing sequence. This one is the condition for monotonically sequence, right? So therefore the given sequence is monotonically increasing. Okay, so we know that by the last class a monotonically increasing sequence bounded above is convergent, right? ಸೊ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಸಿಕ್ತು. ಸೊ ಇದಕ್ಕೆ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಕೊಟ್ಟಿರೋ ಸೀಕ್ವೆನ್ಸ್ ಏನಾಗುತ್ತೆ? ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ಬೋದು. ಸೊ ಟು ಪ್ರೂವ್ ದೇರ್ ಎಕ್ಸಿಸ್ಟ್ ಎ ಅಪ್ಪರ್ ಬೌಂಡ್ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ದಟ್ಸ್ ವೈ ವಿ ಆರ್ ಅಗೈನ್ ಕನ್ಸಿಡರ್ ಎಕ್ಸ್ ಎನ್. ಓಕೆ, ಸೊ ವಿ ನೋ ದಟ್ ದಿ ಡೆಫಿನೇಷನ್ ಆಫ್ ದಿ ಅಪ್ಪರ್ ಬೌಂಡ್ ಏನು? ಫಾರ್ ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಲ್ವಾ? ದಿಸ್ ಇಸ್ ದಿ ಕಂಡೀಷನ್ ಫಾರ್ ಅಪ್ಪರ್ ಬೌಂಡ್ ನಾವು ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್ ಎಕ್ಸ್ ಎನ್ನನ್ನು ಕನ್ಸಿಡರ್ ಮಾಡಿಕೊಂಡೆ. ಏನು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಕ್ಸ್ ಎನ್ ಕನ್ಸಿಡರ್ ಮಾಡಿದ್ದೀವೋ ಸೇಮ್ ಎಕ್ಸ್ ಎನ್ನನ್ನು ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಇದು ದಿಸ್ ಎಕ್ಸ್ ಎನ್ ಏನು ಎಕ್ಸ್ ಎನ್ ಇದೆ, ಎಕ್ಸ್ ಎನ್ನಲ್ಲಿರೋ ಟರ್ಮ್ಸ್ ದಿಸ್ ಟರ್ಮ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ನಾವೇನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವಿ ಅಂದರೆ ಎನ್ನನ್ನು ಕಾಮನ್ ತಗೊಂಡು ಕಾಮನ್ ಇರೋ ಎನ್ ಟರ್ಮ್ಸನ್ನೆಲ್ಲ ಕ್ಯಾನ್ಸಲ್ ಔಟ್ ಮಾಡಿ ಏನು ಟರ್ಮ್ಸ್ ಬರ್ಕೊಂಡಿದ್ವಿ ನಾವಿಲ್ಲಿ ಮೇಲ್ ಸಾಲ್ವ್ ಮಾಡಿದ್ವಲ್ವಾ, ಎನ್ನನ್ನು ಕಾಮನ್ ತಗೊಂಡು ಸಾಲ್ವ್ ಮಾಡಿದ್ವಲ್ವ, ಆ ಸ್ಟೆಪ್ಪನ್ನು ಬರ್ಕೊಂಡಿದ್ದೀವಿ. ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಒನ್. ಓಕೆ, ಸೊ ದಿಸ್ ಟರ್ಮ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಒನ್. ಓಕೆ, ಸೊ ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ ಎನ್ by 1 factorial into 1 by n plus n into n minus 1 by 2 factorial into 1 by n square plus so on up to this ಅಲ್ವಾ? ಸೊ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ನನ್ನು ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿದ್ದೀವಲ್ವ, ಆ ಟರ್ಮ್ ಬರ್ಕೊಂಡಿದ್ದೀವಿ. ಯಾಕೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಅಂದರೆ, ಇವಾಗ ನಾನೀಗ ಎನ್ನಿಗೆ ವ್ಯಾಲ್ಯೂಸ್ನ ಪುಟ್ ಮಾಡ್ತಾ ಹೋದರೆ ಎನ್ನಿಗೆ 1 ಕೊಟ್ಟರೆ ಈ ಟರ್ಮಿಗೆ ಸೊ ಏನು ಬರುತ್ತೆ? 1 ಪ್ಲಸ್ ಎನ್ನಿಗೆ 1 ಕೊಟ್ಟೆ 1,
ನೆಕ್ಸ್ಟ್ ಟರ್ಮ್ ಎನ್ನಿಗೆ 1 ಕೊಟ್ಟರೆ 0 ಆಗುತ್ತೆ ಪ್ಲಸ್ 0. ಅದೇ ಥರ ಈ ಟರ್ಮಿಗೆ ಕೊಟ್ಟರೆ 1 ಪ್ಲಸ್ 1, ಎನ್ನಿಗೆ 1 ಕೊಟ್ಟರೆ ಅಗೇನ್ 0 ಪ್ಲಸ್ 0. ನೆಕ್ಸ್ಟ್ ಟರ್ಮಲ್ಲೆಲ್ಲ ಮಲ್ಟಿಪಲ್ ಫಾರ್ಮಲ್ಲಿ ಇರೋದ್ರಿಂದ 0 ಇಂಟು ಸಮಥಿಂಗ್ ಬರುತ್ತೆ, 0 ಆಗುತ್ತೆ. ಸೊ 2 ಈಕ್ವಲ್ ಟು 2, ಈಕ್ವಾಲಿಟಿ ಹೋಲ್ಡ್ಸ್ ಆಗ್ತಾ ಇದೆ ಅಲ್ವಾ. ಅದೇ ಥರ ನಾವು ಎನ್ನಿಗೆ ವ್ಯಾಲ್ಯೂಸ್ ಕೊಡ್ತಾ ಹೋದಂಗೆ ಸೊ ಈ ಟರ್ಮಿಗೆ ಆ್ಯಂಡ್ ಇಲ್ಲಿರೋ ಟರ್ಮ್ಸ್ ಏನಾಗುತ್ತೆ, ಬರೋ ವ್ಯಾಲ್ಯೂ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಒನ್ ಆಗುತ್ತೆ. ಓಕೆ, ಸೊ ಎನ್ನಿಗೆ ವ್ಯಾಲ್ಯೂ ಕೊಟ್ಟು ನೋಡಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಟರ್ಮ್, ಈ ಟರ್ಮಲ್ಲಿ ಏನು ವ್ಯಾಲ್ಯೂ ಬರುತ್ತೆ ಇದು ಗ್ರೇಟರ್ 1 ಆಗಿರುತ್ತೆ. ಓಕೆ, ಸೊ ದೇರ್ ಫೋರ್ ಎಕ್ಸ್ ಎನ್ ಈಕ್ವಲ್ ಟು ಏನು ಈ ಟರ್ಮ್ ಇದೆ ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಒನ್. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ ಸೊ ಆನ್ ಪ್ಲಸ್ 1/n. ಸೇಮ್ ಎನ್ ವ್ಯಾಲ್ಯೂನ ಇಲ್ಲಿ ಕೊಟ್ಟರೆ, ಸೊ ನಾಟ್ ಫಾರ್ ದಿಸ್, ಕನ್ಸಿಡರ್ ದಿಸ್ ಒನ್. ಸೊ ಎನ್ನಿಗೆ ಏನು ವ್ಯಾಲ್ಯೂ ಕೊಟ್ಟರೆ ಸೊ ಇಲ್ಲೂ ವ್ಯಾಲ್ಯೂ ಕೊಟ್ಟು ನೋಡಿದ್ರೆ ಯಾವಾಗಲೂ ಇಲ್ಲೇನು ಬರುತ್ತೆ ವ್ಯಾಲ್ಯೂ ಅದು ಸೊ ಈ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲೇನು ಸೊ ಈ ಟರ್ಮ್ ಇದೆ ಏನಿದೆ ಅಲ್ವಾ 1 ಮೈನಸ್ 1/n ಆಲ್ವೇಸ್ ಗ್ರೇಟರ್ ದೆನ್ 0ನೇ ಆಗಿರುತ್ತೆ. ಆ್ಯಂಡ್ 1 ಗ್ರೇಟರ್ ದೆನ್ 1/n ಆಯಿತು. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ದಿಸ್ ಟರ್ಮ್ ಟೆನ್ಸ್ ಟು 0, 1 ಗ್ರೇಟರ್ ದೆನ್ 0 ಹೋಲ್ಡ್ಸ್ ಆಗ್ತಿದೆ ಅಲ್ವಾ. ದೇರ್ ಫೋರ್ ಈ 1 ಮೈನಸ್ 1/n 1 ಮೈನಸ್ 2/n ಸೊ ಆನ್ ಏನು ಟರ್ಮ್ಸ್ ಇದೆ ಅವೆಲ್ಲ ಗ್ರೇಟರ್ ದೆನ್ 0 ಆಗಿರುತ್ತೆ ವ್ಯಾಲ್ಯೂಸ್. ಓಕೆ, ಆರ್ ನೀವು ಇವಾಗ ಇನ್ನೊಂದು ಥರ ಹೇಗಂದರೆ, ಇವಾಗ ನೀವು n ಟೆನ್ಸ್ ಟು ಇನ್ಫಿನಿಟಿ ಕೊಟ್ಟರೆ ಈ ಬ್ರ್ಯಾಕೆಟಲ್ಲಿ 1 ಮೈನಸ್ 1/n ಇದೆ ಟೆನ್ಸ್ ಟು 0. ಹಿಯರ್ ಆಲ್ಸೋ ದಿಸ್ ಟೆನ್ಸ್ ಟು 0 ಓನ್ಲಿ ಫಾರ್ ನ್ಯೂಮರೇಟರ್. ಸೊ ಟೆನ್ಸ್ ಟು 0 ಆಗುತ್ತೆ. ಸೊ 0 ಆದರೆ ಉಳಿಯೋ ಟರ್ಮ್ ಏನು 1 ಮೈನಸ್ 0 ಅಲ್ವಾ. ಸೊ 1 ಮೈನಸ್ 0 ಅಗೇನ್ 1. ಸೊ ಇಲ್ಲೇನಾಗುತ್ತೆ ಅವಾಗ 1 ಪ್ಲಸ್ 1/1 ಫ್ಯಾಕ್ಟೋರಿಯಲ್ ಈಸ್ ಅಗೇನ್ 1 ಪ್ಲಸ್ ಇಲ್ಲಿ 1 ಮೈನಸ್ 0 1/2 ಫ್ಯಾಕ್ಟೋರಿಯಲ್ ಪ್ಲಸ್ ಅಗೇನ್ ನೆಕ್ಸ್ಟ್ ಟರ್ಮಲ್ಲಿ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಸೊ ಆನ್ ಇಲ್ಲಿ 1 ಇಂಟು 1 ಇಂಟು 1 ಇಂಟು 1 ಬರ್ತಾ ಹೋಗುತ್ತಲ್ವಾ, ದಟ್ ಈಸ್ 1/n ಫ್ಯಾಕ್ಟೋರಿಯಲ್ ಸಿಗುತ್ತೆ. ಓಕೆ, ಸೊ ನಾವು ದಿಸ್ ಟರ್ಮ್ ಈಸ್ ಲೆಸ್ ದೆನ್ ದಿಸ್ ಒನ್. ಸೊ ವಿಚ್ ಈಸ್ ಲೆಸ್ ದೆನ್ 1 ಪ್ಲಸ್ 1 ಪ್ಲಸ್ 1/2 ಪ್ಲಸ್ 1/2 ಸ್ಕ್ವಯರ್ ಪ್ಲಸ್ 1/2 ಕ್ಯೂಬ್ ಸೊ ಆನ್ ಪ್ಲಸ್ 1/2 ಪವರ್ n ಮೈನಸ್ 1. ಸೊ ಇದನ್ನು ಹೇಗೆ ಬರ್ಕೊಂಡ್ವಿ ಅಂದರೆ, ಸೊ ಕನ್ಸಿಡರ್ we know that 1/3 factorial equal to 1/6, right? And 1/6 is always less than 1/4. Similarly, 1/4 factorial equal to 1/24. And 1/24 is always less than 1/8, right? So 1/4 can be written as 1/2 cube, 2 square, and 1/8 can be written as 1/2 cube, right? ಹೀಗೆ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ 1/n ಫ್ಯಾಕ್ಟೋರಿಯಲ್ ಈಸ್ ಲೆಸ್ ದೆನ್ 1/2 ಟು ದಿ ಪವರ್, ಇಲ್ಲಿ 4 ಇದ್ದಾಗ ಇಲ್ಲಿ 3 ಇದೆ ಅಂದರೆ 2 ಟು ದಿ ಪವರ್ n ಮೈನಸ್ 1 ಬರ್ಕೋಬೋದಾ ಹೀಗೆ. ಸೊ 1/3 ಫ್ಯಾಕ್ಟೋರಿಯಲ್ನ ನಾವು 1/6 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ 1/3 ಫ್ಯಾಕ್ಟೋರಿಯಲ್ ಅಂದರೆ 1/6. 1/6 ಅಂದರೆ ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ 1/4 ಅಲ್ವಾ. 1/4ನ ನಾವು ಹೇಗೆ ಬರ್ಕೋಬೋದು 1/2 ಸ್ಕ್ವೇರ್ ಅಂತ ಬರ್ಕೋಬೋದು. ಅದೇ ಥರ 1/4 ಫ್ಯಾಕ್ಟೋರಿಯಲ್ನ ಕನ್ಸಿಡರ್ ಮಾಡಿದ್ರೆ 1/24 ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ 1/8, ರೈಟ್. 1/8ನ ಹೇಗೆ ಬರ್ಕೋಬೋದು 8 ಅಂದರೆ 2 ಕ್ಯೂಬ್ 1/2 ಕ್ಯೂಬ್. ಅದೇ ಥರ n ಟರ್ಮ್ಸಿಗೆ ನಾವು ಕನ್ಸಿಡರ್ ಮಾಡಿದ್ರೆ 1/n ಫ್ಯಾಕ್ಟೋರಿಯಲ್ ಇಸ್ ಲೆಸ್ ದೆನ್ 1/2 ಟು ದಿ ಪವರ್ n ಮೈನಸ್ 1 ಬರ್ಕೋಬೋದಾ. ಓಕೆ, ಸೊ ಇಲ್ಲಿಗೆ ಎನ್ಗೆ ನಾವು 3 ಕೊಟ್ಟರೆ ಏನು ಬರುತ್ತೆ 3 ಫ್ಯಾಕ್ಟೋರಿಯಲ್ ಬರುತ್ತೆ ವಿಚ್ ಈಸ್ ಲೆಸ್ ದೆನ್ 1/n ಈಸ್ 3 ಮೈನಸ್ 1 ಅಂದರೆ 2 ಏನು ಬರುತ್ತೆ 1/2 ಸ್ಕ್ವೇರ್. ಓಕೆ, ಬೈ ಯೂಸಿಂಗ್ ದಿಸ್ ಹಿಯರ್, so which this term is less than 1 plus 1 plus 1/2 factorial is again 2. So now 1/3 factorial is less than 1/2 square. Similarly 1/4 factorial is less than 1/2 cube, and 1/5 factorial is less than 1/2
2 to the power 4 ಈ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಪ್ ಟು nth ಟರ್ಮ್ 1/n ಫ್ಯಾಕ್ಟೋರಿಯಲ್ ಇಸ್ ಲೆಸ್ ದೆನ್ 1/2 to the power n minus 1. ಇಲ್ಲೇನಾಯಿತು ಇನ್ಇಕ್ವಾಲಿಟಿ ಎಲ್ಲ ಟರ್ಮ್ಸ್ಗಳು ಲೆಸ್ ದೆನ್ ಬರ್ತಿರೋದ್ರಿಂದ ಇನ್ಇಕ್ವಾಲಿಟಿ ಏನಾಯಿತು ಲೆಸ್ ದೆನ್ ಆಯಿತು ಬೈ ಯೂಸಿಂಗ್ ದಿಸ್. ಓಕೆ ಗೊತ್ತಾಗಿದೆ ಅಲ್ವಾ? ಸೊ ಈ ಟರ್ಮ್ ಏನಾಯಿತು ದಿಸ್ ಒನ್ ಈಸ್ ಲೆಸ್ ದೆನ್ 1 + 1 + 1/2 + 1/2 ಸ್ಕ್ವೇರ್ + 1/2 ಕ್ಯೂಬ್ ಪ್ಲಸ್ ಸೊ ಆನ್ ಪ್ಲಸ್ 1/2 to the power n minus 1. ಓಕೆ, ಸೊ ಇಲ್ಲಿ ಫಸ್ಟ್ ಟರ್ಮ್ನ ಬಿಟ್ಟು ಸೆಕೆಂಡ್ ಟರ್ಮಿಂದ ಅಪ್ ಟು ಲಾಸ್ಟ್ ಟರ್ಮ್ ಈ ಟರ್ಮ್ಸ್ ಏನಿದೆ ಈ ಟರ್ಮ್ಸ್ ಈಸ್ ಇನ್ ದಿ ಫಾರ್ಮ್ ಆಫ್ n ಟರ್ಮ್ಸ್ ಆಫ್ ಜಿ ಪಿ ಅಲ್ವಾ? ಇದು ಜಿ ಪಿ ಫಾರ್ಮಲ್ಲಿ ಇದೆ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇದೆ. ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇದೆ ಅಂದರೆ ವಿ ನೋ ದಟ್ ಹೌ ಟು ಫೈಂಡ್ ದಿ ಸಮ್ ಆಫ್ n ಟರ್ಮ್ಸ್ ಇನ್ ಜಿ ಪಿ ಬೈ ಯೂಸಿಂಗ್ ದಟ್ ಫಾರ್ಮುಲಾ. ಹಿಯರ್ ಎ ವ್ಯಾಲ್ಯೂ ಏನು ಫಸ್ಟ್ ಟರ್ಮ್ a is 1 and common difference is 1/2 and 1/2 greater than 0 ಇರೋದ್ರಿಂದ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ nth ಟರ್ಮ್ನ ಸಮ್ ಆಫ್ n ಟರ್ಮ್ನ ಯೂಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ a ಇಂಟು 1 - r to the power n by 1 - r ನ ಯೂಸ್ ಮಾಡ್ತೀವಿ. r ಅಂದರೆ 1/2, a ಅಂದರೆ 1. ನಾವು ಕನ್ಸಿಡರ್ xn ಈಕ್ವಲ್ ಟು ಫಸ್ಟ್ ಟರ್ಮ್ ಪ್ಲಸ್ this is by sum of n terms. a ಅಂದರೆ 1 ಹೊರಗೆ ಮಲ್ಟಿಪ್ಲೈ ಆಗಿದೆ 1 ಇಂಟು 1 - r ಅಂದರೆ 1/2 ಹೋಲ್ ಟು ದಿ ಪವರ್ n ಬರುತ್ತೆ 1/2 to the power n ಡಿವೈಡ್ ಬೈ 1 - 1/2. ಸೊ ವಿಚ್ ಈಕ್ವಲ್ ಟು ಇಲ್ಲಿ 1 - 1/2 ಅಂದರೆ 1/2 ಬಂತು, ಅದು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆದರೆ 2 ಆಯ್ತು ಇಲ್ಲಿ ಅಲ್ವಾ? ಸೊ ಇಲ್ಲಿ ಈ ಟರ್ಮ್ನ ಸಾಲ್ವ್ ಮಾಡಿದ್ರೆ 1/2 ಬರುತ್ತೆ. ಸೊ 1/2ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನ್ಯೂಮರೇಟರ್ಗೆ ಹೋಗುತ್ತೆ ಅಲ್ವಾ? ಸೊ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಯಿತು. ಸೊ 2 ಇಂಟು 1 - 1/2 to the power n. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ 1 + 2 - 2/2 to the power n. ಸೊ 1 + 2 ಅಂದರೆ 3 - 2/2 to the power n. ಈ 2ನ ಡಿನಾಮಿನೇಟರ್ಗೆ ಶಿಫ್ಟ್ ಮಾಡಿದ್ರೆ 3 - 1/2 to the power n minus 1. ಓಕೆ, ಸೊ 3 - 1/2 to the power n minus 1 ಏನು xnನ ವ್ಯಾಲ್ಯೂ ಬರ್ತಿದೆ. ನಾವಿಲ್ಲಿ ಫಸ್ಟ್ ಏನು ಪ್ರೂವ್ ಮಾಡಬೇಕಿತ್ತು, ವಿ ಶಾಲ್ ಶೋ ದಟ್ ದಿ ಸೀಕ್ವೆನ್ಸ್ ಈಸ್ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಆಲ್ರೆಡಿ ನಾವು ಶೋ ಮಾಡಾಗಿದೆ ಈಗ. ಸೊ 10 to a finite limit denoted by 2 less than n less than 3. ಓಕೆ, ವಿ ವಾಂಟ್ ಟು ಶೋ ಲೆಸ್ ದೆನ್ 3. ಅಪ್ಪರ್ ಬೌಂಡ್ ಈಸ್ 3 ಅಂತ ಶೋ ಮಾಡಬೇಕು. ಸೊ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಬೌಂಡೆಡ್ ಎಬೋ ಇಸ್ ಕನ್ವರ್ಜೆಂಟ್. ನಾವಿಲ್ಲಿ ಏನು xn ಬರ್ತಿದೆ ಅದು ಅಪ್ಪರ್ ಬೌಂಡ್ ಅಂತ ನಾವು ಪ್ರೂವ್ ಮಾಡಬೇಕು ಅಲ್ವಾ? ಸೊ ಇಲ್ಲಿ ಈ 1/2 to the power n minus 1 ಈ ಟರ್ಮ್ 1/2 to the power n minus 1 ಲೆಸ್ ದೆನ್ 0 ಆದರೆ ಈ ಟರ್ಮ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಅಲ್ವಾ? ಸೊ ನೆಗೆಟಿವ್ ಆಗುತ್ತೆ. ಈ ಟರ್ಮ್ ನೆಗೆಟಿವ್ ಆದರೆ ಈ ಟರ್ಮ್ ನೆಗೆಟಿವ್ ಆದರೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಅಲ್ವಾ? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಅವಾಗ ಏನಾಗುತ್ತೆ 3ಗೆ ನಾವು ಒಂದು ಟರ್ಮ್ನ ಆ್ಯಡ್ ಮಾಡ್ತಿದ್ದೀವಿ ಅಂದರೆ xnನ ವ್ಯಾಲ್ಯೂ ಏನಾಯಿತು ಗ್ರೇಟರ್ ದ್ಯಾನ್ 3 ಆಯಿತು. ಬಟ್ ನಾವೇನು ಪ್ರೂವ್ ಮಾಡಬೇಕು xn ಈಸ್ ಲೆಸ್ ದೆನ್ 3 ಅಂತ ಪ್ರೂವ್ ಮಾಡಬೇಕು ಅಲ್ವಾ? ಆವಾಗ ಸೀಕ್ವೆನ್ಸ್ ಏನಾಗುತ್ತೆ ಕನ್ವರ್ಜೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ತೀವಿ ಈ ಟರ್ಮ್ 1/2 to the power n minus 1 ಇದೆಯಲ್ವಾ ವಿಚ್ ಈಸ್ ಗ್ರೇಟರ್ ದೆನ್ 0 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, 1/2 to the power is 2 to the power n minus 1 ಈಸ್ ಗ್ರೇಟರ್ ದೆನ್ 0. ಸೊ ಅದನ್ನು ಗ್ರೇಟರ್ ದೆನ್ 0 ತಗೊಂಡ್ರೆ 3ಇಂದ ನಾವು ನಮ್ಮ ಕ್ವಾಂಟಿಟಿನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಬರೋ ವ್ಯಾಲ್ಯೂ ಏನಾಗಿರುತ್ತೆ 3ಗಿಂತ ಕಡಿಮೆನೇ ಬರುತ್ತೆ ಅಲ್ವಾ? ಸೊ ಅವಾಗ ಏನಾಗುತ್ತೆ xn ಲೆಸ್ ದೆನ್ 3 ಬರುತ್ತೆ. Okay, so now as 1/2 to the power n minus 1 greater than 0, we have xn less than 3 for all n belongs to n. Okay, ನಾವು 1/2 to the power n minus 1ನ ಪಾಸಿಟಿವ್ ತಗೊಂಡಾಗ xnನ ವ್ಯಾಲ್ಯೂ ಏನು ಬರುತ್ತೆ ವಿಚ್ ಈಸ್ ಲೆಸ್ ದೆನ್ 3 for all n belongs to n. This is the definition of the upper bound.
ಅಲ್ವಾ? ಸೊ ಯಾವುದೇ ಒಂದು ರಿಯಲ್ ನಂಬರ್ನ ನಾವು ಅಪ್ಪರ್ ಬೌಂಡ್ ಅಂತ ಹೇಳಬೇಕು ಅಂದರೆ ಅದೊಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಯಾವುದದು? ಎಕ್ಸ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಸೊ ಲೆಸ್ ದೆನ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ? ದೇರ್ ಫೋರ್ ದಿಸ್ ಒನ್ ಈಸ್ ಅಪ್ಪರ್ ಬೌಂಡ್ ಅಂತ ಆಯಿತು. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಮೋನೋಟಾನಿಕಲಿ ಸೀಕ್ವೆನ್ಸ್, ಇನ್ಕ್ರೀಸಿಂಗ್ ಸೀಕ್ವೆನ್ಸ್, ಅದಕ್ಕೆ ಅಪ್ಪರ್ ಬೌಂಡು ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಗಿವನ್ ಸೀಕ್ವೆನ್ಸ್ ಏನಾಯಿತು? ಕನ್ವರ್ಜೆಂಟ್ ಆಯಿತು. ಓಕೆ, ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಆ್ಯಂಡ್ ನಮಗೆ ಆಲ್ರೆಡಿ ನಾವು ಫಸ್ಟೇ ಸೀಕ್ವೆನ್ಸ್ನ ಟರ್ಮ್ ಬರೆದಾಗ ಟರ್ಮ್ಸ್ ಏನು ಸಿಕ್ಕಿತ್ತು? 2.2, 2.3 ಸೊ ಆನ್ ಅಲ್ವಾ? ಸೊ ಇವಾಗ ನಮಗೆ ಅಪ್ಪರ್ ಬೌಂಡು ಸಿಗ್ತಾ ಇದೆ. ಯಾವುದು? 3 ಇಸ್ ದಿ ಅಪ್ಪರ್ ಬೌಂಡ್ ಅಂತ. ಸೊ ಫರ್ದರ್ ಇಟ್ ಫಾಲೋಸ್ ದಟ್ ಎಕ್ಸ್ ಎನ್ ಇಸ್ ಗ್ರೇಟರ್ ದೆನ್ 2 ಅಲ್ವಾ? ಸೊ ಲೋಯರ್ ಬೌಂಡ್ ಏನಾಗಿತ್ತು ಇಲ್ಲಿ? 2 ಅಲ್ವಾ? ಸೊ ದೇರ್ ಫೋರ್ ಎಕ್ಸ್ ಎನ್ ಈಸ್ ಗ್ರೇಟರ್ ದೆನ್ 2 ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಸೊ ದಿಸ್ ಇಂಪ್ಲೈಸ್ xn is greater than 2 and less than 3. ಅಂದರೆ xn is between 2 and 3 ಅಂತ ಸಿಕ್ತು. ಓಕೆ, therefore the limit n tends to infinity 1 plus 1 by n to the power n lies between 2 and 3 and the limit is denoted by e. Call it the exponential number e equal to 2.7128 so on. ಓಕೆ, ಸೊ ನಮಗೆ ಸಿಗ್ತಾ ಇರೋದು ಎಕ್ಸ್ ಎನ್ ಇಸ್ ಬಿಟ್ವೀನ್ ಅಂದರೆ ಲಿಮಿಟ್ ವ್ಯಾಲ್ಯೂ ಆಫ್ 1 plus 1 by n ಹೋಲ್ ಟು ದಿ ಪವರ್ n ಲೈಸ್ ಬಿಟ್ವೀನ್ 2 and 3. 2 ಮತ್ತು 3 ಮಧ್ಯೆ ಲೈಸ್ ಆಗ್ತಾ ಇದೆ ಅಂದರೆ ಸೊ ಆ 2 ಇಂದ 3ಗೆ ಲೈ ಆಗ್ತಾ ಇರೋ ನಂಬರ್ನ ನಾವು ಅಲ್ಲಿ ಲಿಮಿಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ 2 ಇಂದ 3ಗೆ ಲೈ ಆಗ್ತಿರೋ ನಂಬರ್ ಎಕ್ಸ್ಪೋನೆನ್ಷಿಯಲ್ ನಂಬರ್. ಸೊ ಅದಕ್ಕೆ ನಾವು ಲಿಮಿಟ್ n tends to infinity 1 plus 1 by n ಹೋಲ್ ಟು ದಿ ಪವರ್ n ಇದೆಯಲ್ವಾ, ಅದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ನಂಬರ್ ಅಂತ ಡಿನೋಟ್ ಮಾಡ್ತೀವಿ. ಅಂದರೆ ಲಿಮಿಟ್ n tends to infinity 1 plus 1 by n ಹೋಲ್ ಟು ದಿ ಪವರ್ n ಟೆನ್ಸ್ ಟು ಎಕ್ಸ್ಪೋನೆನ್ಷಿಯಲ್ ನಂಬರ್ ಅಂತ. ಓಕೆ, ಸೊ 2 ಇಂದ 3ಗೆ ಏನು ವೇರಿ ಆಗ್ತಾ ಇದೆ ನಂಬರ್, ಅಲ್ಲಿ ನಮಗೆ ಎಕ್ಸ್ಪೋನೆನ್ಷಿಯಲ್ ನಂಬರ್ ಸಿಗುತ್ತೆ. ದಟ್ ಈಸ್ ವಾಟ್ ದಿ ಲಿಮಿಟ್ ಆಫ್ ದಿ ಗಿವನ್ ಸೀಕ್ವೆನ್ಸ್. ಏನು ನಂಬರ್ ಸಿಗ್ತಾ ಇದೆ ಅದು ಫೈನೈಟ್ ಆ್ಯಂಡ್ ಯುನಿಕ್ ವ್ಯಾಲ್ಯೂ ಆಗಿದೆ. ದೇರ್ಫೋರ್ ದಿ ಗಿವನ್ ಸೀಕ್ವೆನ್ಸ್ ಆಲ್ರೆಡಿ ನಾವು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆ, ಇದು ಫಸ್ಟು ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ 1 plus 1 by n ಹೋಲ್ ಟು ದಿ ಪವರ್ n. ಸೊ ಇದು ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಅಂದರೆ ನೀವು ನೆಕ್ಸ್ಟು ಏನು ಪ್ರಾಬ್ಲಮ್ಸಲ್ಲಿ ಥಿಯರಮ್ಸಲ್ಲಿ ಯೂಸ್ ಮಾಡಿದಾಗ ಡೈರೆಕ್ಟಾಗಿ ಲಿಮಿಟ್ n tends to infinity 1 plus 1 by n ಹೋಲ್ ಟು ದಿ ಪವರ್ n ಇದ್ದರೆ ವಿಚ್ ಈಸ್ ಈಕ್ವಲ್ ಟು ಇ ಅಂತ ಡೈರೆಕ್ಟಾಗಿ ತೊಗೋಬೋದು ಎಕ್ಸ್ಪೋನೆನ್ಷಿಯಲ್ ನಂಬರ್ ಅಂತ. ಅಥವಾ ನೀವು ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಕೊಟ್ಟಿದ್ರೆ, nth ಟರ್ಮ್ ಕೊಟ್ಟಿದ್ರೆ ಅದನ್ನು ನಿಮಗೆ 1 plus 1 by n ಹೋಲ್ ಟು ದಿ ಪವರ್ n ಆ ಫಾರ್ಮಿಗೆ ಅದನ್ನು ರೆಡ್ಯೂಸ್ ಮಾಡ್ಕೋಬೋದಾ ಅಂತ ನೋಡಬೇಕು. ಅವಾಗ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಈಸಿಯಾಗಿ ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಲಿಮಿಟ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ದಟ್ ಈಸ್ ದಿ ಯೂಸ್ ಆಫ್ ದಿ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್. ಸೊ ನಿಮಗೆ 5 ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಇದೆ, ಅದರಲ್ಲಿ ಇದು ಫಸ್ಟ್ ಒನ್. ಎಕ್ಸಾಮಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಒಂದು ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ನ ಕೇಳ್ತಾರೆ. ಸೊ 5ಅಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಆ್ಯಂಡ್ ನೀವು ಏನು ಥಿಯರಮ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ ಮೋನೋಟಾನಿಕ್ ಥಿಯರಮ್ಸ್ನ, ಸೊ ಅದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ನ ಡಿಸ್ಕಸ್ ಮಾಡ್ತೀವೋ ಅಲ್ಲಿ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ನೋಟ್ ಏನು ಬರ್ಸಿದ್ದೆ ನಾನು ಅದನ್ನು ಯೂಸ್ ಮಾಡ್ಕೊತೀವಿ. ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ, ನನಗೆ ವಾಟ್ಸಪ್ ಮಾಡಿ ಕೇಳಿ. ಓಕೆ, ಆರ್ ಕಾಲ್ ಆದರೂ ಮಾಡಿ, ವಾಟ್ಸಪ್ ಆದರೂ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕೇಳಬೇಕು. ಥ್ಯಾಂಕ್ ಯು.